ಆದ್ರೆ ಕಿಡ್ನಾಪ್ ಐಡಿಯಾ ಮಾಡ್ತಾನೆ ಇದ್ರು ಅವ್ರು. ಹೆಂಗಾದ್ ಮಾಡ್ಬೇಕು ಸರ್. ಅವರು ಹೇಳ್ತಾ ಇದಿರೋದು ನಮ್ಮ ಹತ್ರ ಏನಂದ್ರೆ ಅಮೃತಾಬ್ ಬಚ್ಚನ್ ಇಂದ ಹೇಳ್ತಾ ಇದ್ರು. ಅಮೃತಾಬ್ ಬಚ್ಚನ್ ಹಿಡಿಬೇಕು, ರಜನಿ ಹಿಡಿಬೇಕು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರೆಲ್ಲ. ಇಂತ ವ್ಯಕ್ತಿಗಳನ್ನ ಹಿಡಿದ್ರೆ ಏನ್ ಬೇಕಾದ್ರೂ ನಡೆಸ್ಬೋದು. ಏನಾನ ನೀವ್ ಹಿಂಗ್ ಹೇಳ್ತೀರಾ, ಅವರೆಲ್ಲ ಕಾಡೊಳಗೆ ಬಂದ್ ನಿಮ್ಗೆ ಸಿಗ್ತಾರ. ಹಾಗೆ ಹಂಗೆಲ್ಲ ಹೇಳ್ಬಾರ್ದಪ್ಪ. ಹೊಗೆನ ಕಲ್ಲಕ್ಕೆಲ್ಲ ಶೂಟಿಂಗ್ ಬರ್ತಾರ, ಆ ಟೈಮಲ್ಲಿ ಹಿಡಿಬಹುದು ಅಂತ ಹೇಳೋರು. ಶೂಟಿಂಗ್ ಬರ್ತಾರಲ್ಲ ಅವಾಗ ಹೋಗಿ ಹಿಡಿದ್ರೆ MP ಗಳು MLA ಗಳು ಈ ತರ ಹಿಡಿದು ಬಿಡ್ಬೇಕಪ್ಪ. ಅದರಲ್ಲಿ ದೊಡ್ಡ ದೊಡ್ಡ ಲಾಡ್ಜ್ಗಳಲ್ಲಿ ಬಂದು, ಫಾರೆಸ್ಟ್ ಹತ್ರದಲ್ಲಿ ಇರೋ ಲಾಡ್ಜ್ಗಳಲ್ಲಿ ಬಂದು ಎಲ್ಲ ಎಣ್ಣೆಗಿನ್ನೆ ಹೊಡೆದು ಬಿಟ್ಟು ಬಿದ್ದಿರ್ತಾರ. ಆ ಟೈಮಲ್ಲಿ ಹೋದ್ರೆ ಒಂದು 10 MP ಒಂದು 10 MLA ಹಿಡಿದು ಬಿಟ್ರೆ ಸರ್ಕಾರನೇ ನಮ್ ಕೈಗೆ ಬರುತ್ತೆ. ಅದೆಲ್ಲ ಹೇಳಿರೋರು சார். நமக்கு ನೋಡಪ್ಪ, நாம் ಏನಾದ್ರು ಒಂದು பெரிய ஆளை தமிழ்ல ஒரு பெரிய ஆளை யாராவது பிடிச்சிட்டோம்னா நம்ம ಸರ್ಕಾರ நாம சொல்றது கேட்கும். அந்த டைம்ல ನಾಮ ಸರ್ಕಾರ ಹತ್ರ ನಾಮ ಇದು ಇಡೋಣ ಮುಂದೆ. ನಾನೇ ಆಚೆ ಬರ್ತೀನಿ, ನನಗೊಂದು 10 ವರ್ಷ ಜೈಲ್ ಇಟ್ಟು ಬಿಟ್ಬಿಡ್ರಪ್ಪ. அவங்கெல்லாம் ஒன்றும் இல்லப்பா, அவங்கெல்லாம் சும்மா சாதாரண நம்மள மாதிரி ஆளுங்க, நம்மளுக்கு என்னமோ தெரியாது.